PC, PSI, KS, STA, FTA ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ. ಸೌರ ಕುಲುಮೆ ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣವನ್ನು ಬಳಸುತ್ತಾರೆ? ಸರಿಯಾದ ಉತ್ತರ ನಿಮ್ನ ದರ್ಪಣ. ನಿಮ್ನ ದರ್ಪಣವನ್ನು ಸೌರ ಕುಲುಮೆ ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸೈನ್ಸ್ ಪ್ರಶ್ನೆ. ಒಂದು ಕಾಯವನ್ನು ಕಾಯಿಸಿದಾಗ ಆ ಕಾಯದಲ್ಲಿರ್ತಕ್ಕಂಥ ಅಣುಗಳು ಹೇಗೆ ಕೆಲಸ ಮಾಡ್ತವೆ ಅಂತ, ಆ ಒಂದು ಕಾಯವನ್ನು ನಾವು ಒಂದು ವಸ್ತುವನ್ನು ಅದಕ್ಕೆ ಹೀಟ್ ಕೊಡ್ತಾ ಹೋದಾಗ ನೋಡಿ ವೇಗವಾಗಿ ಕಂಪಿಸಲು ಪ್ರಾರಂಭಿಸ್ತಾ ಹೋಗ್ತವೆ, ಕಂಪನ ವೈಬ್ರೇಟ್ ಆಗ್ತಾ ಹೋಗ್ತವೆ. ಎರಡನೇದು ನಿಧಾನವಾಗಿ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ, ಕಂಪಿಸಲು ಸ್ಟಾರ್ಟ್ ಆಗ್ತವೆ. ಮೂರನೇದು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಆ ಕಾಯವು ಆ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಡಿ ನೋಡಿ, ಹೆಚ್ಚು ಭಾರವಾಗುತ್ತದೆ. ನೀವು ನೋಡ್ತಾ ಹೋದರೆ ಎಲ್ಲವೂ ಸರಿ ಅನಿಸ್ತಾ ಹೋಗುತ್ತೆ, ಕೆಲವೊಬ್ಬರಿಗೆ ಇವೆಲ್ಲವೂ ತಪ್ಪು ಅನಿಸ್ತಾ ಹೋಗುತ್ತೆ. ಸರಿಯಾದ ಉತ್ತರ ಯೋಚನೆ ಮಾಡಿ. ಸರಿಯಾದ ಉತ್ತರ ವೇಗವಾಗಿ ಕಂಪಿಸಲು ಸ್ಟಾರ್ಟ್ ಆಗುತ್ತದೆ. ಯಾವಾಗ ನೀನು ಒಂದು ಕಾಯಕ್ಕೆ ನೀನು ಹೀಟ್ ಕೊಡ್ತಾ ಹೋಗ್ತೀಯೋ ಆವಾಗ ಆ ಕಾಯಗಳ ಮೂಮೆಂಟ್ ಸ್ಪೀಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಅದು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸರಿಯಾದ ಉತ್ತರ ವೇಗವಾಗಿ ಕಂಪಿಸಲು ಪ್ರಾರಂಭಿಸುತ್ತದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್, ಆತ್ಮಹತ್ಯಾ ಸಂಚಿಗಳು ಎಂದು ಯಾವ ಕಣದಂಗವನ್ನು ಕರೆಯಲಾಗುತ್ತದೆ? ಆತ್ಮಹತ್ಯಾ ಸಂಚಿಗಳು. ಸರಿಯಾದ ಉತ್ತರ ಲೈಸೋಸೋಮ್. ಲೈಸೋಸೋಮನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತೇವೆ. ಈ ಮೈಟೋಕಾಂಡ್ರಿಯಾ ಎನ್ನುವುದು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ನಾವು ಕರೆಯುತ್ತೇವೆ. ಹಾಗಾದರೆ ಆತ್ಮಹತ್ಯಾ ಸಂಚಿಗಳು ಯಾವುವು? ಲೈಸೋಸೋಮ್ಗಳು. ನೆಕ್ಸ್ಟ್ ನೋಡಿ, ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದಾಗ ಅದರ ದೂರವನ್ನು ನಾವು ಏನೆಂತ ಕರೆಯುತ್ತೇವೆ? ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದಾಗ ಅದರ ದೂರವನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಜವಾ. ಜವಾ ಎಂದು ನಾವು ಕರೆಯುತ್ತೇವೆ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದ ಕರಿಯ ನಾಯಕ ನೆಲ್ಸನ್ ಮಂಡೇಲಾ ಅವರನ್ನು ಯಾವ ವರ್ಷದಲ್ಲಿ ಬಂಧನದಿಂದ ಬಿಡುಗಡೆ ಮಾಡಲಾಯಿತು? ಬಂಧನದಿಂದ ಬಿಡುಗಡೆ ಮಾಡಲಾಯಿತು ನೋಡಿ, 1985, 1990, 1995, 98. ಸರಿಯಾದ ಉತ್ತರ 1991. ನೆಲ್ಸನ್ ಮಂಡೇಲಾ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಲಾಯಿತು 1990. ವಿಶ್ವಸಂಸ್ಥೆಯ 50ನೇ ವಾರ್ಷಿಕೋತ್ಸವವನ್ನು ಯಾವ ವರ್ಷದಲ್ಲಿ ಆಚರಿಸಲಾಯಿತು? 50ನೇ ವಾರ್ಷಿಕೋತ್ಸವ. ಸರಿಯಾದ ಉತ್ತರ 1995. 1995. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದಕ್ಕೆ ನೀವು 50 ವರ್ಷ ಸೇರಿಸಿದರೆ ಅಲ್ಲಿಗೆ 1995. ಹಂಗೆ ವಿಶ್ವಸಂಸ್ಥೆ 1945ರಲ್ಲಿ ಪ್ರಾರಂಭವಾಯಿತು. 50 ವರ್ಷ ವಾರ್ಷಿಕೋತ್ಸವ 1995. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹಂಚಿಕೆ ಆಗಿರ್ತಕ್ಕಂಥ ಒಂದು ಅಣು ಖನಿಜ ಯಾವುದು? ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ. ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫಾರ್ ಜಿಯೋಗ್ರಫಿ ಕ್ವಶನ್ನಲ್ಲಿ ಈ ಪ್ರಶ್ನೆಯನ್ನು ಎತ್ತಾಗ್ತಾನೆ ನಾವು. ನೋಡಿ, ಯುರೇನಿಯಮ್ಮು, ಥೋರಿಯಮ್ಮು, ಬೆರಿಲಿಯಮ್ಮು, ಲಿಥಿಯಂ. ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ನೀವು ಹಲವಾರು ನಾವು ಖನಿಜಗಳನ್ನು ಕಾಣಬಹುದು. ಆದರೆ ಇಲ್ಲಿ ಯಥೇಚ್ಛವಾಗಿ ಕಾಣುವಂತಹ ಖನಿಜ ಯಾವುದು? ಅಣು ಖನಿಜ. ಸರಿಯಾದ ಉತ್ತರ ಈ ಲಿಥಿಯಂ. ಲಿಥಿಯಮ್ಮನ್ನು ನಾವು ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು. ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ಲಿಥಿಯಂ ಎನ್ನುವಂತಹ ಅಣು ಖನಿಜ. ಭಾರತ ನೌಕಾಪಡೆಯ ಪ್ರಥಮ ಮುಖ್ಯಸ್ಥರು ಯಾರು? BS ಸೋಮನ್, AK ಚಟರ್ಜಿ, MN ನಂದ, RD ಕಟಾರಿ. ಸರಿಯಾದ ಉತ್ತರ RD ಕಟಾರಿ. RD ಕಟಾರಿ ಅವರು ಭಾರತ ನೌಕಾಪಡೆಯ ಪ್ರಥಮ ಮುಖ್ಯಸ್ಥರು. RD ಕಟಾರಿ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು? ಸರಿಯಾದ ಉತ್ತರ G. ಶಂಕರ್ ಕುರೂಪ್.
ಜಿ ಶಂಕರ್ ಕುರೂಪ್ ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ. ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಈ ಥರ ಕೇಳಿದರೆ ಕನ್ನಡದಲ್ಲಿ ತೆಗೆದುಕೊಂಡಂತಹ ಮೊದಲ ಸಾಹಿತಿ ಅಂದರೆ ನಮ್ಮ ಕುವೆಂಪುರವರು. ಆದರೆ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಮೊದಲು ಪಡ್ಕೊಂಡವರು ಜಿ ಶಂಕರ್ ಕುರೂಪ್ ರವರು. ನೆಕ್ಸ್ಟ್, ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನೆ ಸಂಸ್ಥೆ. ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಜೂನಾಗಢ್, ಲಕ್ನೋ, ಕರ್ನಾಲ್, ಚೆನ್ನೈ. ಸರಿಯಾದ ಉತ್ತರ ಕರ್ನಾಲ್. ನಾವು ಕರ್ನಾಲ್ನಲ್ಲಿ ಈ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನೆ ಸಂಸ್ಥೆಯನ್ನು ನಾವು ಕಾಣಬಹುದು. ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನೆಯನ್ನು ನಾವು ಕಾಣಬಹುದು. ನೆಕ್ಸ್ಟ್, ಜೀವನ ಧರ್ಮಯಾಗ ಎಂಬ ಕೃತಿಯು ಈ ಕೆಳಗಿನ ಯಾರ ರಚನೆಯಾಗಿದೆ? ಜೀವನ ಧರ್ಮಯಾಗ ಇದೇನು ಸರ್, ಎಲ್ಲೂ ಕೇಳದೇ ಇರತಕ್ಕಂಥ ಕೆಲವೊಂದು ಕೃತಿಗಳು ಕೇಳ್ತಾರೆ. ಇದ್ದಾವೆ, ಯಾಕೆಂದರೆ ಕೆಲವೊಂದು ಕೃತಿಗಳು ಅಷ್ಟು ಫೇಮಸ್ ಆಗಿರ್ತವೆ, ಗೊತ್ತಿರಲ್ಲ. ಅಂತಹ ಕೃತಿಗಳನ್ನು ಕೆಲವೊಂದು ಯಥೇಚ್ಛವಾಗಿ ಆರಿಸಾಗಿರ್ತಾರೆ. ಈಗ ಜೀವನ ಧರ್ಮಯಾಗ ಈ ಕೃತಿ ನೋಡಿ, ಕುವೆಂಪು, ದ ರಾ ಬೇಂದ್ರೆ, ಡಿ ವಿ ಜಿ, ನಿಸಾರ್ ಅಹಮದ್. ಸರಿಯಾದ ಉತ್ತರ ಡಿ ವಿ ಜಿ ಅವರು. ಡಿ ವಿ ಗುಂಡಪ್ಪರವರು ಜೀವನ ಧರ್ಮತ್ಯಾಗ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ, ಡಿ ವಿ ಜಿ ಅವರು. ನೆಕ್ಸ್ಟ್, ಶಿರೋಮಣಿ ಅಕಾಲಿ ದಳ ಈ ರಾಜಕೀಯ ಪಕ್ಷವು ಈ ಕೆಳಗಿನ ಯಾವ ರಾಜ್ಯದ ರಾಜಕೀಯ ಪಕ್ಷವಾಗಿದೆ? ಶಿರೋಮಣಿ ಅಕಾಲಿ ದಳ ಪಂಜಾಬ್, ರಾಜಸ್ಥಾನ್, ಬಿಹಾರ್, ಅಸ್ಸಾಂ. ಸರಿಯಾದ ಉತ್ತರ ಪಂಜಾಬು. ಪಂಜಾಬ್ನಲ್ಲಿ ನಾವು ಈ ಶಿರೋಮಣಿ ಅಕಾಲಿ ದಳ ಎನ್ನುವಂತಹ ಒಂದು ರಾಜಕೀಯ ಪಕ್ಷವನ್ನು ಕಾಣಬಹುದು. ನೆಕ್ಸ್ಟ್, ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ಈ ಸೋನಿ ಎನ್ನುವಂತಹ ಕಂಪ್ನಿ ಯಾವ ದೇಶದ್ದು? ಸೋನಿ ಕಂಪ್ನಿ ಯಾವ ದೇಶದ್ದು? ನೋಡಿ, ರಷ್ಯಾ, ಜಪಾನ್, ಇಸ್ರೇಲ್, ಇಂಡೋನೇಷ್ಯಾ. ಎಲ್ಲರಿಗೂ ಗೊತ್ತು, ಜಪಾನ್ ದೇಶದ್ದು ಈ ಸೋನಿ ಕಂಪ್ನಿ. ಸೋನಿ ಕಂಪ್ನಿ ಜಪಾನ್ ದೇಶದ್ದು. ನೆಕ್ಸ್ಟ್, ಥಿಂಕ್ ಡಿಫ್ರೆಂಟ್ ಇದು ಈ ಕೆಳಗಂಡ ಯಾವ ಕಂಪ್ನಿಯ ಧ್ಯೇಯ ವಾಕ್ಯ? ಥಿಂಕ್ ಡಿಫ್ರೆಂಟ್, ವಿಭಿನ್ನ ರೀತಿಯಾಗಿ ಒಂದು ಯೋಚನೆ ಮಾಡುವಂಥದ್ದು. ಈ ಕೆಳಗಿನ ಯಾವ ಕಂಪ್ನಿಯ ಧ್ಯೇಯ ವಾಕ್ಯ? ನೋಡಿ, ಆ್ಯಪಲ್ ಕಂಪ್ನಿ, ಒನಿಡಾ ಕಂಪ್ನಿ, ನೋಕಿಯಾ, ಸ್ಯಾಮ್ಸಂಗ್. ಸರಿಯಾದ ಉತ್ತರ ಆ್ಯಪಲ್ ಕಂಪ್ನಿ. ಈ ಆ್ಯಪಲ್ ಕಂಪ್ನಿಯ ಧ್ಯೇಯ ವಾಕ್ಯ ಥಿಂಕ್ ಡಿಫರೆಂಟ್. ನೆಕ್ಸ್ಟ್, ಹರಿಪ್ರಸಾದ್ ಚೌರಾಸಿ ಅವರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಇವರು ಪ್ರಸಿದ್ಧಿಯಾಗಿದ್ದಾರೆ? ಎಲ್ಲ PSIದಲ್ಲಿ ರಿಪೀಟೆಡ್ ಪ್ರಶ್ನೆ ಅವು ಕೇಳಿದ್ದಾರೆ. ಹರಿಪ್ರಸಾದ್ ಚೌರಾಸಿಯಾ. ಸರಿಯಾದ ಉತ್ತರ ಕೊಳಲು. ಹರಿಪ್ರಸಾದ್ ಚೌರಾಸಿಯಾ ಇವರು ಈ ಕೊಳಲು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್, ಸಿಯಾಲ್ಕೋಟ್. ಸಿಯಾಲ್ಕೋಟ್ ಇದು ಯಾವ ಕ್ಷೇತ್ರ ಅಥವಾ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಸಿಯಾಲ್ಕೋಟ್. ಸರಿಯಾದ ಉತ್ತರ ಕ್ರೀಡಾ ಸಾಮಗ್ರಿಗಳು. ಈ ಕ್ರೀಡಾ ಸಾಮಗ್ರಿಗಳಿಗೆ ಸಿಯಾಲ್ಕೋಟ್ ಸಂಬಂಧಿಸಿದೆ. ನೆಕ್ಸ್ಟ್, ಇರಾನ್, ಟೆಹರಾನ್, ಐರ್ಲ್ಯಾಂಡ್. ನೋಡಿ, ಐರ್ಲ್ಯಾಂಡ್ ಡಬ್ಲಿನ್, ಥಿಂಪು, ಐಸ್ಲಿನ್, ಜಕಾರ್ತಾ. ಸರಿಯಾದ ಉತ್ತರ ಡಬ್ಲಿನ್. ಇರಾನ್ಗೆ ಟೆಹರಾನ್, ಹಾಗೆ ಐರ್ಲ್ಯಾಂಡ್ಗೆ ಡಬ್ಲಿನ್. ನೆಕ್ಸ್ಟ್, ಜಪಾನ್ ಪಾರ್ಲಿಮೆಂಟ್ನ ಹೆಸರೇನು? ನೋಡಿ, ಸೆನೆಟ್, ದಿ ಗ್ರೇಟ್ ಹುರಾಲ್, ನ್ಯಾಷನಲ್ ಡಯಟ್, ನ್ಯಾಷನಲ್ ಅಸೆಂಬ್ಲಿ. ಸರಿಯಾದ ಉತ್ತರ ನ್ಯಾಷನಲ್ ಡಯಟ್. ಜಪಾನ್ ಪಾರ್ಲಿಮೆಂಟ್ನ ಹೆಸರು ನ್ಯಾಷನಲ್ ಡಯಟ್. ಹಾಗಾದರೆ ಸೆನೆಟ್ ಇದು ಇಸ್ರೇಲ್ದು. ಇಸ್ರೇಲ್ನ ಪಾರ್ಲಿಮೆಂಟ್ನ ಹೆಸರು ಸೆನೆಟ್. ನ್ಯಾಷನಲ್ ಡಯಟ್ ಇದು ಜಪಾನ್ ಪಾರ್ಲಿಮೆಂಟಿನ ಹೆಸರು. ನೆಕ್ಸ್ಟ್, ಈ ಕೆಳಗಿನ ಯಾವ ನಗರವನ್ನು ಭಾರತದ ಬಂದರು ನಗರ ಎಂದು ಕರೆಯಲಾಗುತ್ತದೆ? ಚೆನ್ನೈ, ವಿಶಾಖಪಟ್ಟಣಂ, ಕೊಚ್ಚಿ, ಕಲ್ಕತ್ತಾ. ಸರಿಯಾದ ಉತ್ತರ ವಿಶಾಖಪಟ್ಟಣಂ. ವಿಶಾಖಪಟ್ಟಣಮನ್ನು ನಾವು ಭಾರತದ ಬಂದರು ನಗರ ಎಂದು ಕರೆಯುತ್ತೇವೆ. ವಿಶಾಖಪಟ್ಟಣಂ.
ನೆಕ್ಸ್ಟ್, ಈ ಕೆಳಗಿನ ಯಾವ ದಿನದಂದು ವಿಜಯ್ ದಿವಸ್ ಅನ್ನು ಆಚರಿಸಲಾಗುವುದು? ವಿಜಯ್ ದಿವಸ್. ಸರಿಯಾದ ಉತ್ತರ ಡಿಸೆಂಬರ್ 16. ಪ್ರತಿ ವರ್ಷ ನಾವು ಡಿಸೆಂಬರ್ 16 ವಿಜಯ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅಡಿ ಬರಲಿರುವ ರಾಜ್ಯಗಳು ಯಾವುವು? ಇನ್ನರ್ ಲೈನ್ ಪರ್ಮಿಟ್. ಸರಿಯಾದ ಉತ್ತರ ಈ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ತ್ರಿಪುರ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ತ್ರಿಪುರ ಈ 3 ರಾಜ್ಯಗಳು ಇನ್ನರ್ ಲೈನ್ ಪರ್ಮಿಟ್ ಅಡಿಯಲ್ಲಿ ಬರುವಂತಹ ರಾಜ್ಯಗಳು. ತ್ರಿಪುರ ಬರುವುದಿಲ್ಲ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ ಇವು ಇನ್ನರ್ ಲೈನ್ ಪರ್ಮಿಟ್ ಅಡಿ ಬರುವಂತಹ ರಾಜ್ಯಗಳು. ನೆಕ್ಸ್ಟ್, ಕುರಿಲ್ ದ್ವೀಪ, ಕುರಿಲ್ ಐಲ್ಯಾಂಡ್ ವಿವಾದ ಈ ಕೆಳಗಿನ ಯಾವ ರಾಷ್ಟ್ರಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಜಪಾನ್ ಮತ್ತು ರಷ್ಯಾ. ಜಪಾನ್ ಮತ್ತು ರಷ್ಯಾಗಳಿಗೆ ಸಂಬಂಧಿಸಿದಂಥ ಒಂದು ವಿವಾದ ಈ ಕುರಿಲ್ ದ್ವೀಪ. ನೆಕ್ಸ್ಟ್, ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗಳನ್ನು ನಿಷೇಧಿಸಲು ಶಿಫಾರಸು ಮಾಡಿದಂತಹ ಒಂದು ಸಮಿತಿ ಯಾವುದು? ನೋಡಿ, ದಿನೇಶ್ ತಿವಾರಿ ಸಮಿತಿ, ಸುಭಾಷ್ ಚಂದ್ರ ಗರ್ಗ್ ಸಮಿತಿ, ರವೀಂದ್ರ ಕುಮಾರ್ ಸಮಿತಿ, ಅಜಯ್ ನಾರಾಯಣ್ ಝಾ ಸಮಿತಿ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಈ ಸುಭಾಷ್ ಚಂದ್ರ ಗರ್ಗ್ ಸಮಿತಿಯು ಭಾರತದಲ್ಲಿರ್ತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ನಿಷೇಧಿಸಲು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ಸಮಿತಿ. ಇದು ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಉನ್ನತ ಶಿಕ್ಷಣ ಗುಣಮಟ್ಟ ಸುಧಾರಣೆಗಾಗಿ ಮಾನವ ಸಂಪನ್ಮೂಲ ಸಚಿವಾಲಯ ರೂಪಿಸಿರುವ UGCಯ ಸ್ಕೀಮ್ ಯಾವುದು? ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಸುಧಾರಣೆಗಾಗಿ ಈ ಮಾನವ ಸಂಪನ್ಮೂಲ ಸಚಿವಾಲಯವು ರೂಪಿಸಿರುವಂತಹ ಒಂದು UGC ಸ್ಕೀಮು ಯಾವುದು? ಈ ಸನ್ನದ್ ಹಿಮ್ಮತ್ ಪರಾಮರ್ಶ್ ಉಮಾಂಗ್. ಸರಿಯಾದ ಉತ್ತರ ಪರಾಮರ್ಶ್. ಪರಾಮರ್ಶ್ ಎನ್ನುವಂತಹ ಒಂದು UGC ಸ್ಕೀಮನ್ನು ಉನ್ನತ ಶಿಕ್ಷಣದಲ್ಲಿ ಒಂದು ಗುಣಮಟ್ಟ ಸುಧಾರಣೆಗೋಸ್ಕರ ಮಾನವ ಸಂಪನ್ಮೂಲ ಸಚಿವಾಲಯವು ರೂಪಿಸಿರುವಂತಹ ಒಂದು ಯೋಜನೆ ಯಾವುದು? ಪರಾಮರ್ಶ್. ನೆಕ್ಸ್ಟು, ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಉದ್ಯಾನ. ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಉದ್ಯಾನ ಸ್ಪೇಸ್ ಟೆಕ್ ಪಾರ್ಕ್ ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆಯಾಗಲಿದೆ? ನೋಡಿ, ಬೆಂಗಳೂರು, ಮುಂಬೈ, ಕೊಚ್ಚಿ, ತಿರುವನಂತಪುರಂ. ಸರಿಯಾದ ಉತ್ತರ ತಿರುವನಂತಪುರಂ. ತಿರುವನಂತಪುರಂನಲ್ಲಿ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಉದ್ಯಾನವು ಸ್ಥಾಪನೆಯಾಗಲಿದೆ. ನೆಕ್ಸ್ಟ್ ನೋಡಿ, ಕೇಂದ್ರ ಪರಿಸರ ಸಚಿವಾಲಯವು ಭಾರತದಲ್ಲಿ ಎಷ್ಟು ಕಡಲ ತೀರಗಳನ್ನು ನೀಲಿ ಧ್ವಜ ಪ್ರಮಾಣೀಕರಣ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ಗಾಗಿ ಆಯ್ಕೆ ಮಾಡಿಕೊಂಡಿದೆ? ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಮಾಡುವಂಥದ್ದು ಈ ಕೇಂದ್ರ ಪರಿಸರ ಸಚಿವಾಲಯವು ಕಡಲ ತೀರನ್ನು. ಹಾಗಾದರೆ ಎಷ್ಟು ಕಡಲ ತೀರಗಳು? ನೋಡಿ, 10, 12, 14, 16. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.